ನರ್ಸರಿಲಿದ್ದೀವಿ. ಕೇರಳ ನರ್ಸರಿ ಅಂದರೆ ಕನ್ಫ್ಯೂಸ್ ಆಗಬೇಡಿ, ಕೇರಳದಲ್ಲಿಲ್ಲ, ಹಾಸನದಲ್ಲಿದ್ದೀವಿ ನಮ್ಮ ಗಂಗನಗೌಡರು ಒಂದು ಫಾರ್ಮ್ ಹೌಸಲ್ಲಿ. ಅದೇ ರೀತಿ ಇವರು ಲಕ್ಷಾಂತರ ಗಿಡಗಳನ್ನ ಕೇರಳ ಕೊಕೊನಟ್ ನರ್ಸರಿ ಅಂತೇಳಿ ನಾಟಿ ಬ್ರೀಡು ಕೇರಳ ನಾಟಿ ಕೊಕೊನಟ್ ಗಿಡಗಳನ್ನ ಒಂದು ಲಕ್ಷಾಂತರ ರೈತರುಗಳಿಗೆ ಒಂದು ಕೊಡ್ತಾಯಿದ್ದಾರೆ. ಈ ವರ್ಷವೂ ಸಾವಿರಾರು ಗಿಡಗಳನ್ನ ಹಾಕಿದ್ದಾರೆ. ಕೇಳೋಣ ಸರ್, ನಮಸ್ತೆ. ಫಸ್ಟು ನಿಮ್ಮದೊಂದು ನಂಬರ್ ಹೇಳ್ತೀರಾ? 7760337084. ಓಕೆ, ಇನ್ನೊಂದು ಸಲ. 7760337084. ಓಕೆ ಸರ್, ಈಗ ನೀವು ಕೇರಳ ನಾಟಿ ಅಂತ ಹೇಳಿದ್ರಿ. ಕೇರಳ ಬಂದರೆ ಒಂದು ಕೋಸ್ಟಲ್ ಬೆಲ್ಟು, ಒಂದು ಸಮುದ್ರದ ಬೆಲ್ಟು, ಅಲ್ಲಿ ಗಿಡಗಳು ಇಲ್ಲಿ ಬರ್ತಾವ. ಏನು ವಿಶೇಷತೆ? ಯಾಕೆಂದರೆ ಇಲ್ಲಿ ಬಂತು ಅಂದರೆ ಕೇರಳ ಅಂದರೆ ಒಂದೇ ಥರ, ಎಲ್ಲ ಸಮುದ್ರದ ತೀರ ಒಂಥರ ಡಿಫ್ರೆಂಟ್ ವೆದರ್ ಇರುತ್ತೆ. ಇಲ್ಲಾದರೆ ನೀವು ಗುಲ್ಬರ್ಗ ಹೋದರೆ 52 ಟೆಂಪ್ರೇಚರು, ಇಲ್ಲಿ ಮಲೆನಾಡು ಭಾಗಕ್ಕೆ ಬಂದರೆ ಫುಲ್ಲು ಮಳೆ. ಈ ಕಡೆ ಮಂಗಳೂರು ಭಾಗಕ್ಕಂತೂ ಹಾಗೆ ಆಗುತ್ತೆ. ಮಂಗಳೂರು ಕೇರಳ ಸೇಮ್ ವೆದರ್ ಅದು. ಆಮೇಲೆ ಬೆಂಗಳೂರು ಹೋದರೆ ಒಂಥರ ವೆದರು, ಚಿಕ್ಕಬಳ್ಳಾಪುರ ಹೋದರೆ ಒಂಥರ ವೆದರು. ಈ ಕರ್ನಾಟಕ ನಿಮಗೆ 31 ಜಿಲ್ಲೆ ಹೋದರೂ 31 ಥರ ವೆರೈಟಿ. ಇದು ಬಂದು ಬರೀ ನನ್ನ ಪ್ರಕಾರ ನಾನೇ ಕೇಳಿದರೆ ಇದು ಕೇರಳದಿಂದ ತಂದಿರೋದು, ಬರೀ ಉಡುಪಿ, ಕುಂದಾಪುರ, ಮಂಗಳೂರಲ್ಲಿ ಆಗ್ಬಿಡುತ್ತೆ. ಇನ್ನು ಬೇರೆ ವೆದರ್ಗೆಲ್ಲ ಹೆಂಗೆ ಸಕ್ಸಸ್ ಆಗುತ್ತಾ ನಿಮ್ಮ ಗಿಡಗಳು? ಸರ್, ಇದು ಹೆಂಗೆ ಅಂತ ಹೇಳಿದರೆ, ಈ ಕೋಸ್ಟಲ್ ಬೆಲ್ಟ್ ಏರಿಯಾ ಹೇಳಿದ್ರಿ ನೀವು, ಮಂಗಳೂರು ಏರಿಯಾ ಹೇಳಿದ್ರಿ ಅಥವಾ ಕೇರಳ ಏರಿಯಾ ಹೇಳಿದ್ರಿ. ಅಲ್ಲಿ 40ರಿಂದ 42 ಡಿಗ್ರಿ ಬಿಸಿಲಿರುತ್ತೆ. ಅಲ್ಲಿ ಸಮುದ್ರದ ಹವೆ ಬರುತ್ತೆ, ಅಲ್ಲಿ ವೆದರೇ ಒಂಥರ ಡಿಫ್ರೆಂಟ್. ಸುಟ್ಟು ವೆದರ್ ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಬೆವರು ಮೈಯಲ್ಲಿ ಮನುಷ್ಯನಿಗೆ ಇಳಿತಾ ಹೋಗುತ್ತೆ. ಆ ಬೆವರು ಹೋಗೋದ್ರಿಂದ ಅವರಿಗೆ ಈಗ ಬರೀ ಮೈಯಲ್ಲೇ ಇರ್ತಾರೆ ಅವರು. ನೋಡಿ, ನಮ್ಮಂಗೆ ಬಟ್ಟೆ ಹಾಕೊಂಡಿರೋದಿಲ್ಲ ಅವರು, ಬರೀ ಮೈಯಲ್ಲೇ ಇರ್ತಾರೆ. ಆ ವೆದರ್ ಏನಿದೆ ಅಲ್ಲ, 40ರಿಂದ 42 ಡಿಗ್ರಿ ವೆದರ್ ಇದೆ. ಆ ವೆದರಿಗೆ ಶೂಟ್ ಆಗೋ ಅಂಥದ್ದು ಈ ಕೇರಳ ನಾಟಿ. ಈ ನಮ್ಮ ಈ ಹಾಸನ ಜಿಲ್ಲೆಯಲ್ಲಿ ಮೂಡ್ಸೀಮೆ ಅಂತಾರೆ ಇದಕ್ಕೆ. ಈ ಮೂಡ್ಸೀಮೆ ಅಂದರೆ ಏನು ಅಂದರೆ, ಮಳೆ ಕಮ್ಮಿ ಪ್ರದೇಶಕ್ಕೆ ಮೂಡ್ಸೀಮೆ ಅಂತ ಕರೀತಾರೆ. ಇಲ್ಲಿ ಮಳೆ ಆಗೋದು ಭಾಳ ಕಮ್ಮಿ, ಅದು ಸಾಲದಕ್ಕೆ ಇಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಇದ್ದಷ್ಟೇ 40ರಿಂದ 42 ಡಿಗ್ರಿ ಇಲ್ಲೂ ಕೂಡ ಬಿಸಿಲಿರುತ್ತೆ. ಅದರಿಂದ ಇದು ಈ ತೆಂಗಿನ ಗಿಡ ಅಲ್ಲಿ ಕ್ಲೈಮೇಟಿಗೆ ಹೊಂದಾಣಿಕೆ ಆಗುತ್ತೆ. ಮತ್ತು ಈಗ ನೀವು ಗುಲ್ಬರ್ಗ ತಗೊಳ್ರಿ, ರಾಯಚೂರು ತಗೊಳ್ರಿ, ವಿಜಾಪುರ ತಗೊಳ್ರಿ, ಇದೆಲ್ಲ ಈಟು ಪ್ರದೇಶ. ಆ ಪ್ರದೇಶಗಳಿಗೆಲ್ಲ ಅತಿ ಹೆಚ್ಚಿನ ರೀತಿಯಲ್ಲಿ ಭೂಮಿಗೆ ಹೊಂದ್ಕೊಂಡು ಫಸಲನ್ನ ಜಾಸ್ತಿ ಕೊಡಲಿಕ್ಕೆ ಇದು ಅನುಕೂಲ ಆಗುತ್ತೆ. ಈಗ ನಮ್ಮ ಲೋಕಲ್ ನಾಟಿ ನೀವು ಹಾಕಿದ್ರಿ ಅಂತ ಹೇಳಿದರೆ 8 ವರ್ಷ ಬೇಕು ಫಸಲು ಕೊಡೋಕ್ಕೆ. ಇದು ಹಂಗಲ್ಲ, ಇದು 5 ವರ್ಷದಲ್ಲಿ ನಿಮಗೆ ಒಂಬಳೆ ಹೊರಟು ಬಿಡುತ್ತೆ. 6ನೇ ವರ್ಷಕ್ಕೆ ಅಂತ ಹೇಳಿದರೆ ನೀವು ಫಸಲು ಯಾವುದೇ ಕಂಡೀಷನ್ಗೂ ಕ್ವಶನ್ಗೆ ಆನ್ಸರ್ ಬರಲಿಲ್ಲ. ಈಗ ಮಂಗಳೂರದಲ್ಲಿ ಹೋದರೆ ಇದು ಕೇರಳ, ಮಂಗಳೂರಿಗೆ ಇದಕ್ಕೂ ಸಂಬಂಧ ಇಲ್ಲ. ಕೇರಳ ಏರಿಯಾದಲ್ಲಿ ಈಟ್ ಎಷ್ಟಿರುತ್ತೆ? ಗುಡ್ಡಗಾಡು ಪ್ರದೇಶ, ಕರೆಕ್ಟಾ? ಅಲ್ಲಿ ಮಳೆಗಾಲದಲ್ಲಿ ಮಾತ್ರ ಕೋಲ್ಡ್ ಇರುತ್ತೆ. ಆದರೂ ಮಳೆಗಾಲದಲ್ಲಿ ಕೂಡ ಕಮ್ಮಿ ಅಂದರೂ 30 ಡಿಗ್ರಿ ಸೆಲ್ಸಿಯಸ್ಸು ಹೀಟ್ ಇರುತ್ತೆ ಅಲ್ಲಿ. ಇನ್ನು ಬೇಸಿಗೆ ಒಳಗಂತೂ 40 ಡಿಗ್ರಿ ಮೇಲೆ. ಅಲ್ಲಿ ಮರ ಗಿಡ ಇರೋದ್ರಿಂದ ಕಮ್ಮಿ ಕಾಣುತ್ತೆ ನಮಗೆ. ಹೌದಪ್ಪ, ಇಲ್ಲಿ ತಂಪು ಇದೆ ಅಂತ ಸ್ವಲ್ಪ ಕಾಣುತ್ತೆ. ಅದೇ ನೀವೇನಾದರೂ ಗುಡ್ಡ ಹತ್ತಿದ್ರಿ ಮ್ಯಾಕೆ ಅಂತ ಹೇಳಿದರೆ 40-42 ಡಿಗ್ರಿ ಮಳೆ ಇದೆ, ಇದಿದೆ, ಬಿಸಿಲಿದೆ. ಆ ಬಿಸಿಲಿಗೆ ಇಲ್ಲಿ ಏನು ಹೀಟ್ ಏನಿದೆ, ಈಗ ಗುಲ್ಬರ್ಗ, ವಿಜಾಪುರ ಆ ಪ್ರದೇಶಕ್ಕೆ ಏನು ಈಟಿದೆ, ಅಲ್ಲಿಗೆ ಹೊಂದಾಣಿಕೆ ಆಗ್ತದೆ ಈ ಗಿಡ. ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಕೇರಳ ನಾಟಿ ಹೆಂಗೆ ಸಕ್ಸಸ್ ಆಗಿದೆ ಇನ್ನು ಅಂತ ಎಲ್ಲದ್ರ ಬಗ್ಗೆ ಮಾತಾಡೋಣ, ಬನ್ನಿ.